ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು. ಇಂದಿನ ಮುಖ್ಯಾಂಶಗಳು: ನಗರದಲ್ಲಿ ಮಳೆರಾಯನ ಆರ್ಭಟ, ತುಂಬಿ ತುಳುಕುತ್ತಿರುವ ನಗರದ ಪ್ರಮುಖ ರಸ್ತೆಗಳು, ಬೈಲ್ಪಾರಿನ ಸೇತುವೆ ತುಂಬಿ ಹರಿದ ನೀರು, ಗ್ರಾಮಗಳಿಗೆ ನುಗ್ಗಿದ ನೀರು, ಕದ್ರಾ ನಗರದಲ್ಲಿ ಮಳೆಯ ರೌದ್ರ ನರ್ತನ, ತಾಲೂಕಿನ ಅಂಬಿಕಾ ನಗರದ ಹತ್ತಿರ ಭೀಕರ ಅಪಘಾತ, ಸಾರ್ವಜನಿಕರಿಗೆ ಸೂಚನೆ. ವಾರ್ತೆಗಳ ವಿವರ. ನಗರದಲ್ಲಿ ಮಳೆರಾಯನ ಆರ್ಭಟ. ನಗರದಲ್ಲಿ ಕಳೆದ 4 ದಿನಗಳಿಂದ ಭಾರೀ ಮಳೆ ಸುರಿಯುತ್ತಿದೆ. ಅದರಲ್ಲಿ ಇಂದು ಮಾತ್ರ ಸ್ವಲ್ಪ ಬಿಡದೆ ಬೆಳಗಿನಿಂದಲೇ ನಾನ್ ಸ್ಟಾಪ್ ಸುರಿಯುತ್ತಲೇ ಇದೆ. ನೋಡಿ, ನಾವು ತೋರಿಸುವ ದೃಶ್ಯಗಳು ಯಾವ ರೀತಿಯಿಂದ ನಗರದಲ್ಲಿ ಮಳೆರಾಯನ ಅಬ್ಬರ ಹೆಚ್ಚಾಗಿದೆ. ನಗರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಮಳೆಯಲ್ಲಿಯೇ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ವಾಹನ ಸವಾರರಿಗೆ ತುಂಬಾ ತೊಂದರೆ. ಹೀಗೆ ಮಳೆ ರಭಸದಿಂದ ಸುರಿಯುತ್ತಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಎಚ್ಚರ. ತುಂಬಿ ತುಳುಕುತ್ತಿರುವ ನಗರದ ಪ್ರಮುಖ ರಸ್ತೆಗಳು. ನಗರದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ನಗರದ ಪ್ರಮುಖ ರಸ್ತೆಗಳು ತುಂಬಿ ತುಳುಕುತ್ತಿವೆ. ಈ ದೃಶ್ಯ ನೋಡಿದರೆ ತಮಗೆ ತಿಳಿಯುತ್ತಿದೆ ಯಾವ ರೀತಿಯಿಂದ ಮಳೆ ಬೀಳುತ್ತಿದೆ ನಗರದಲ್ಲಿ. ಅದರಲ್ಲಿ ನಮ್ಮ ಕಾಳಿ ಕನ್ನಡ ವಾಹಿನಿಯ ತಂಡ ಇಂತಹ ಮಳೆಯಲ್ಲಿಯೂ ಕೂಡ ಹೋಗಿ ಸುದ್ದಿಯನ್ನು ಕಲೆ ಹಾಕಿ ನಿಮಗೆ ತಲುಪಿಸುತ್ತಿದ್ದಾರೆ. ಗಟಾರಿನ ಮೂಲಕ ನೀರಿನ ರಭಸ. ಇದು ಜೆಎನ್ ರಸ್ತೆಯ ದೃಶ್ಯ. ಈ ದೃಶ್ಯ ನಿಮಗಾಗಿ. ಬಾಂಗೂರ್ ನಗರದ ಶಾಪಿಂಗ್ ಕಾಂಪ್ಲೆಕ್ಸ್ನ ಈ ದೃಶ್ಯ ನೋಡಿದರೆ ಅಲ್ಲಿ ಒಂದು ನದಿಯೇ ಹರಿದಂತಾಗಿದೆ. ಅದೇ ರೀತಿ ದಾಂಡೇಲಿಯ ಕೆಲವೊಂದು ರಸ್ತೆಗಳು ತುಂಬಿ ತುಳುಕುತ್ತಿವೆ. ಐಪಿಎಂನ ಕಿರು ಸೇತುವೆ ಮುರಿದು ಅದರ ಮೇಲಿಂದ ನೀರು ಹರಿಯುತ್ತಿರುವ ದೃಶ್ಯ ಕೂಡ ಕಂಡುಬಂದಿದೆ. ಇದನ್ನು ನಮ್ಮ ವಾಹಿನಿಯ ಪತ್ರಕರ್ತರು ಕಲೆ ಹಾಕಿದ್ದಾರೆ. ಇದನ್ನು ನೋಡಲು ಜನರು ಕೂಡ ಬರುತ್ತಿದ್ದಾರೆ. ಹೀಗೆ ಮಳೆರಾಯನು ತನ್ನ ದರ್ಪವನ್ನು ತೋರಿಸುತ್ತಿದ್ದಾನೆ. ತುಂಬಿ ಹರಿದ ಬೈಲ್ಪಾರಿನ ಸೇತುವೆ. ನಗರದ ಹಳೆ ದಾಂಡೇಲಿಯ ಬೈಲ್ಪಾರಿನ ಸೇತುವೆ ನೀರು ಸತತ ಮಳೆಯಿಂದ ಸೇತುವೆಯ ಕೆಳಭಾಗದಲ್ಲಿ ಮುಟ್ಟಿದೆ. ಇದೊಂದು ಅಪಾಯದ ಮುನ್ಸೂಚನೆ. ವೀಕ್ಷಕರೇ, ನೀವು ಈಗಾಗಲೇ ಹಿಂದಿನ ವರ್ಷಗಳಲ್ಲಿ ಮಳೆಯ ಪ್ರಭಾವದಿಂದ ಸೇತುವೆಯ ಮೇಲೆ ನೀರು ಹರಿದ ದೃಶ್ಯವನ್ನು ನೀವು ನೋಡಿದ್ದೀರಿ. ಅಪಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಈ ವರ್ಷವೂ ಅಂತಹ ಅಪಾಯ ಎದುರಾಗುವ ಸಾಧ್ಯತೆ ಇರಬಹುದು. ಆದ್ದರಿಂದ ನದಿಯ ತಟದ ಜನರು ಎಚ್ಚರಿಕೆಯಿಂದಿರಬೇಕೆಂದು ಕಾಳಿ ಕನ್ನಡ ವಾಹಿನಿಯ ಕಳಕಳಿ. ನಗರಸಭೆಯ ವಿರುದ್ಧ ಜನರ ಆಕ್ರೋಶ. ನೋಡಿದ್ದು ಪರಿಸ್ಥಿತಿನೂ ಇಲ್ಲ. ನಾವು ಫೋನ್ ಮಾಡಿ ಅವರಿಗೆ ಹೇಳಿದ್ರು, ಅವರು ಯಾರು ಬರಲಿಲ್ಲ. ನಗರದಲ್ಲಿ ಸತತ ಭಾರೀ ಮಳೆಯಿಂದ ಹಳೆ ದಾಂಡೇಲಿಯಲ್ಲಿ ತುಂಬಾ ತೊಂದರೆಯಾಗಿದೆ. ಮನೆಗಳಿಗೆ ನುಗ್ಗಿದ ನೀರು. ಇದರಿಂದ ಬೇಸತ್ತು ಅಲ್ಲಿಯ ನಿವಾಸಿಗರು ನಗರಸಭೆಯ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆಯಿಂದ ಅಲ್ಲಿಯ ಚರಂಡಿ ತುಂಬಿ ನೀರು ಮನೆ ಮತ್ತು ರಸ್ತೆಯ ಮೇಲೆ ಬರುತ್ತಿದೆ. ಇದರಿಂದ ಓಡಾಡಲು ತುಂಬಾ ಸಮಸ್ಯೆಯಾಗಿದೆ.
ನಗರಸಭೆಗೆ ಇದರ ಬಗ್ಗೆ ಎಷ್ಟೋ ಸಾರಿ ಹೇಳಿದರೂ ಕ್ಯಾರೆ ಎನ್ನದ ಅಧಿಕಾರಿಗಳು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಓಲ್ಡ್ ಇಂಡಿಯಾ ಒಳಗೆ ನಾವು ಇರುವಂಥ ನಾಗರಿಕರು ಇದ್ದಾರಲ್ಲ, ಅವರು ಪ್ರತಿ ವರ್ಷ ಈ ನೀರಿನ ಸಮಸ್ಯೆ ಇಲ್ಲಿಂದ ಇದು ಪ್ರತಿ ವರ್ಷ ಮಳೆ ನೀರು ಗಟ್ರ ಒಳಗೆ ತುಂಬಿ ಅದರ ನಂತರ ನಮ್ಮ ಮನೆ ಒಳಗೆ ಕಂಪೌಂಡ್ ಒಳಗೆ ಬರ್ತದೆ ಗಲೀಜು ನೀರು ಎಲ್ಲ ಮೇಲಿಂದ ಎಲ್ಲ ಮದ್ರಾಸ ಚಾಳು ಅಲ್ಲಿ ಇಲ್ಲಿ ಎಲ್ಲ ಸ್ವಾಮಿ ಇಲ್ಲ ಚಾಳು ಇರುವುದು ಅಲ್ಲಿ ಹೈಟ್ ಒಳಗೆ ಮನೆಗಳಿದ್ದಾವೆ. ಆ ಮನೆಗಳ ನೀರು ಗಟ್ರ ಒಳಗಿಂದ ಎಲ್ಲ ಇಲ್ಲಿ ಕೆಳಗಡೆ ಬರ್ತದೆ ನಮ್ಮಲ್ಲಿ. ಪ್ರತಿ ವರ್ಷ ಕೌನ್ಸಿಲರಿಗೆ ಹೇಳಿದ್ರು, ಯಾರು ಒಬ್ರು ಅವರಿಗೆ ಚಿಂತೆನೇ ಇಲ್ಲ. ಪ್ರತಿ ವರ್ಷ ನಾವು ಕೂಡ ಇದಕ್ಕೆ ಮನವಿ ಕೊಡ್ತಾ ಇದ್ದೇವೆ ಮುನ್ಸಿಪಾಲ್ಟಿಗೆ. ಕೌನ್ಸಿಲರ್ಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಅವರು ಮತ್ತು ಮೇಲೆ ಗಟ್ರ ನೀರು ಏನು ಬರ್ತಾ ಇದ್ದು ಆ ಕಡೆಯಿಂದ ಎಲ್ಲ ಗಲೀಜು ನೀರು ಮೇಲ್ಗಡೆಯಿಂದ ಆ ನಾಲಾದಿಂದ ನೀರು ಒಂದು ಬರ್ತಾರೆ. ಒಂದು ನಾಲಾ ಓಪನ್ ಮಾಡಿದ್ದಾರೆ, ಆ ನಾಲಾ ಮೊದಲು ಕ್ಲೋಸ್ ಮಾಡಿಸ್ಬೇಕು. ಸರ್, ಕೌನ್ಸಿಲರ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ, ಪ್ರತಿ ವರ್ಷ ಕೊಡ್ತಾನೆ ಇದ್ದೇವೆ. ಏನು ಕೌನ್ಸಿಲರ್ಸ್ ಏನಂದ್ರು? ಕೌನ್ಸಿಲರ್ ಮಾಡಿಸ್ತೇವೆ ಅಂತಾರೆ. ಬರೋದು ಹೋಗೋದು ಒಂದು ಸ್ವಲ್ಪ ಗಟ್ರ ಕೆತ್ತಿದಂಗೆ ಮಾಡೋದು, ಹೋಗ್ಬಿಡೋದು ಅಷ್ಟೇ. ಓಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಜ್ಯೋತಿಷ್ಯ ಕೇಂದ್ರ. ಜ್ಯೋತಿಷ್ಯ ಚಿಂತಕರು ಶ್ರೀ ವಾಸುದೇವನ್. ಇವರು ಭದ್ರಕಾಳಿ, ಭೈರವಿ, ಶಕ್ತಿ ಮಾತಾ, ಮಹಾದುರ್ಗಾ ದೇವಿಯ ಸಿದ್ಧಿ ಸಾಧಕರು. ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರ ಕಾರ್ಯಸಿದ್ಧಿ ಮಾಡಿಕೊಡುತ್ತಾರೆ. ಕಡಿಮೆ ಖರ್ಚಿನಲ್ಲಿ ಪರಿಹಾರ ನೀಡಲಾಗುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಆದಾಯದಲ್ಲಿ ಕೊರತೆ, ಕೆಲಸ ಕಾರ್ಯದಲ್ಲಿ ವಿಘ್ನ, ಸಾಲಬಾಧೆ, ಮಾನಸಿಕ ಚಿಂತೆ, ಶತ್ರುಬಾಧೆ, ಮನೆ ವಿಚಾರ, ಅತ್ತೆ ಸೊಸೆ ಕಲಹ, ವಾಸ್ತು ವಿಚಾರ, ಪ್ರೇಮ ವಿಚಾರ, ಮದುವೆಯಲ್ಲಿ ಅಡೆತಡೆ, ಸಂತಾನ ಸಮಸ್ಯೆ, ದಾಂಪತ್ಯ ತೊಂದರೆ, ಆಸ್ತಿ ವಿಚಾರದಲ್ಲಿ ಕಲಹ, ಭೂಮಿ ಖರೀದಿ ಯೋಗ, ಆರೋಗ್ಯ ಸಮಸ್ಯೆ, ದೈಹಿಕ ಬಾಧೆ, ಇನ್ನು ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ಜ್ಯೋತಿಷ್ಯ ರೂಪದಲ್ಲಿ ಶ್ರೀ ವಾಸುದೇವನ್ ರವರು ಪರಿಹಾರ ತಿಳಿಸುತ್ತಾರೆ. ಫೋನಿನ ಮೂಲಕ ನಿಮ್ಮ ಯಾವುದೇ ಮನನೊಂದ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಪಂಡಿತ್ ವಾಸುದೇವನ್ ರವರಿಗೆ ಇಂದೇ ಕರೆ ಮಾಡಿ. ಮೊಬೈಲ್ ಸಂಖ್ಯೆ 9481900462. ಗ್ರಾಮಗಳಿಗೆ ನುಗ್ಗಿದ ನೀರು. ತಾಲೂಕಿನ ಗ್ರಾಮೀಣ ಪ್ರದೇಶಗಳಿಗೆ ನುಗ್ಗಿದ ನೀರು. ನಗರದ ಗ್ರಾಮೀಣ ಪ್ರದೇಶವಾದ ಆಲೂರು ಗ್ರಾಮ ಪಂಚಾಯಿತಿಯ ಗ್ರಾಮದಲ್ಲಿ ಕೋಡಿ ಬೀಳುವ ಕಾರಣ ಗ್ರಾಮದ ಸುಮಾರು 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗುವ ಸಾಧ್ಯತೆ ಇದ್ದು ಅಪಾರ ಹಾನಿ ಕೂಡ ಉಂಟಾಗಬಹುದಿತ್ತು. ಇದರ ಮುನ್ನೆಚ್ಚರಿಕೆ ಕ್ರಮವಾಗಿ ನಗರದ ತಹಶೀಲ್ದಾರ್ ರವರ ನೇತೃತ್ವದಲ್ಲಿ 2 ಜೆಸಿಬಿ ಮೂಲಕ ನಾಲೆಯನ್ನು ತೆಗೆದು ನೀರು ಹೊರಗೆ ಹೋಗುವ ವ್ಯವಸ್ಥೆಯನ್ನು ಮಾಡಲಾಯಿತು. ಈ ಕಾರ್ಯಾಚರಣೆಯನ್ನು ನಮ್ಮ ತಂಡ ಭಾರೀ ಮಳೆಯಲ್ಲಿಯೂ ಕೂಡ ಒಂದೊಂದು ದೃಶ್ಯವನ್ನು ಕೂಡ ನಮ್ಮ ವಾಹಿನಿಯ ಮುಖಾಂತರ ಕಲೆ ಹಾಕಿದ್ದಾರೆ. ಈ ದೃಶ್ಯ ನಿಮಗಾಗಿ. ಈ ಕಾರ್ಯಾಚರಣೆಯಲ್ಲಿ ನಗರಸಭೆಯ ಪೌರಾಯುಕ್ತರು, ಸ್ಥಳೀಯ ಪಂಚಾಯಿತಿಯ ಪಿಡಿಒ, ಪಂಚಾಯತ್ ಅಧ್ಯಕ್ಷರು, ಅಧಿಕಾರಿಗಳು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಕದ್ರಾ ನಗರದಲ್ಲಿ ಮಳೆಯ ರೌದ್ರ ನರ್ತನ. ಜಿಲ್ಲೆಯಲ್ಲಿ ಬೀಳುವ ಭಾರೀ ಮಳೆಯಿಂದ ಕದ್ರಾ ಜಲಾಶಯದ ನೀರಿನ ಮಟ್ಟ ಏರಿದ ಹಿನ್ನೆಲೆಯಲ್ಲಿ ನೀರನ್ನು ಬಿಡಲಾಯಿತು. ಕದ್ರಾ ನಗರದಲ್ಲಿ ಭಾರೀ ಮಳೆಯಿಂದ ಅಲ್ಲಿಯ ದೇವಸ್ಥಾನದಲ್ಲಿ ನೀರು ನುಗ್ಗಿ ದೇವಸ್ಥಾನದ ಅರ್ಧ ಭಾಗ ಮುಳುಗಡೆಯಾಗಿದೆ ಮತ್ತು ನಗರದ ಕೆಪಿಸಿ ಕಾಲೋನಿಯ ಮನೆಗಳಲ್ಲಿ ನೀರು ನುಗ್ಗಿ ಅವಾಂತರ ಮಾಡಿದ ದೃಶ್ಯ ಕಂಡುಬಂದಿದೆ. ಈ ದೃಶ್ಯ ನಿಮಗಾಗಿ. ಸತತ ಮಳೆಯಿಂದ ಇಂದಿನ ಕದ್ರಾ ಜಲಾಶಯದ ನೀರಿನ ಮಟ್ಟ 34.50 ಮೀಟರ್ ಇತ್ತು. ಆದರೆ ಸತತ ಮಳೆಯಿಂದ ನೀರಿನ ಮಟ್ಟ 30.67 ಮೀಟರ್ ಆಗಿದೆ. ಆದ ಕಾರಣ ಜಲಾಶಯದ 8 ಗೇಟ್ಗಳನ್ನು ತೆರೆದು ನೀರನ್ನು ಬಿಡಲಾಯಿತು. ನೀರನ್ನು ಬಿಟ್ಟಿದ ನಂತರ ಯಾವ ರೀತಿಯಾಗಿ ಕದ್ರಾ ಜಲಾಶಯ ಕಾಣುತ್ತದೆ ಎಂದು ಅದರ ಸುಂದರವಾದ ದೃಶ್ಯ ನಿಮಗಾಗಿ.
ಬ್ರೇಕಿಂಗ್ ನ್ಯೂಸ್. ತಾಲೂಕಿನ ಅಂಬಿಕಾ ನಗರದ ಹತ್ತಿರ ಭೀಕರ ಅಪಘಾತ, ಸ್ಥಳದಲ್ಲಿಯೇ ಓರ್ವ ಸಾವು. ಅಂಬಿಕಾ ನಗರದ ಜಮ್ಗಾ ಹತ್ತಿರ ವೇಗವಾಗಿ ಬಂದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿ ಹೊಡೆದು ಪಕ್ಕದಲ್ಲಿದ್ದ ಕಿರು ಸೇತುವೆಯ ಕೆಳಗೆ ಬಿದ್ದು ಓರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ಘಟನೆ ನಡೆದಿದೆ. ಬೇಡ್ತಿ ಬ್ರಿಡ್ಜ್ ನೀರು ತುಂಬಿದೆ. ಜಿಲ್ಲೆಯ ಯಲ್ಲಾಪುರ ಮತ್ತು ಸಿರ್ಸಿ ರಸ್ತೆಯ ನಡುವೆ ಇರುವ ಬೇಡ್ತಿ ಸತತ ಭಾರೀ ಮಳೆಯಿಂದ ಸೇತುವೆಯ ನೀರು ತುಂಬಿ ಓಡಾಡಲು ಸಮಸ್ಯೆಯಾಗಿದೆ. ಹಲವಾರು ಕಡೆ ಗುಡ್ಡ ಕುಸಿದು ರಸ್ತೆಯ ಸಂಪರ್ಕ ಕಡಿತಗೊಂಡಿದೆ. ಹೀಗೆ ಮಳೆಯಾದರೆ ಜಿಲ್ಲೆಯಲ್ಲಿ ಅವಘಡ ಮತ್ತು ಅಪಘಾತಗಳು ಆಗುವುದು ಖಂಡಿತ. ಜನರು ಎಚ್ಚರಿಕೆಯಿಂದಿರಬೇಕು. ಸಾರ್ವಜನಿಕರಿಗೆ ಸೂಚನೆ. ನಗರದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಗಿಲ್ಬನ್ ಗ್ರಾಮದ ಜನರಿಗೆ ಮತ್ತು ಸಾರ್ವಜನಿಕರಿಗೆ ನದಿಯ ದಡದಲ್ಲಿ ವಾಸಿಸುತ್ತಿರುವ ಕುಟುಂಬಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಮಳೆಯು ಧಾರಾಕಾರವಾಗಿ ಸುರಿಯುತ್ತಿರುವುದರಿಂದ ಸೂಪಾ ಡ್ಯಾಂನಿಂದ ಯಾವ ಸಂದರ್ಭದಲ್ಲಿ ಬೇಕಾದರೂ ನೀರು ಬಿಡುವ ಸಂಭವ ಇರುತ್ತದೆ. ಆದ ಕಾರಣ ಕಾಳಿ ನದಿಯ ಪಾತ್ರದಲ್ಲಿ ವಾಸಿಸುವ ಜನರು ತಮ್ಮ ಕುಟುಂಬದ ಸದಸ್ಯರು ಹಾಗೂ ಜಾನುವಾರುಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮತ್ತು ನದಿಯ ಪಕ್ಕದಲ್ಲಿರುವ ಮನೆಗಳ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ವ್ಯವಸ್ಥೆ ಮಾಡಿಕೊಳ್ಳಬೇಕೆಂದು ಈ ಮೂಲಕ ಸೂಚಿಸಿದೆ. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.